ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಅಂದರೆ ಏನು, ಹಾಗೆ ಈ ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡೋದು ಬಹಳನೇ ವಿಶೇಷ ಯಾಕೆ, ಈ ಮಾಸದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಯಾವ್ಯಾವ ವಿಶೇಷ ಫಲಗಳನ್ನು ನಾವು ಪಡಿಬೋದು, ಹಾಗೆ ಈ ಮಾಸ ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥ ಮಾಸ ಯಾಕೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಅಂದರೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ, ಪಾರಾಯಣ ಮಾಡೋದಕ್ಕೆ, ಹಾಗೆ ದೇವರ ಆರಾಧನೆ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ತಿಂಗಳು ಅಂತ ಪರಿಗಣನೆ ಮಾಡಲಾಗಿದೆ. ಇನ್ನು ಸಾಕ್ಷಾತ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನನಗೆ ಎಲ್ಲ ಮಾಸಗಳಿಗಿಂತ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಅಂದರೆ ಅದು ಧನುರ್ಮಾಸ ಅಂತ. ಹಾಗೆ ನಾನು ಈ ಧನುರ್ಮಾಸದಲ್ಲಿ ಹೆಚ್ಚಾಗಿ ಪ್ರಕಟಗೊಳ್ಳೋದು ಅಂತಲೂ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದ್ರಿಂದ ಈ ಧನುರ್ಮಾಸವನ್ನು ಅತ್ಯಂತ ಶ್ರೇಷ್ಠವಾದಂಥ ಮಾಸ ಅಂತ ನಾವು ಕೂಡ ನಂಬಿದ್ದೀವಿ. ಇದೇ ಕಾರಣಕ್ಕೆ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ಕೂಡಿರುವಂಥ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಡ್ತಾರೆ. ಇನ್ನು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಧನುರ್ಮಾಸದಲ್ಲಿ ದೇವರು ಮುಂಜಾನೆ ಅಂದರೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಧನುರ್ಮಾಸ ಅನ್ನೋ ಒಂದು ಪುಣ್ಯ ಕಾಲದಲ್ಲಿ ನೀವೇನಾದರೂ ವಿಷ್ಣುವಿನ ಪೂಜೆಯನ್ನು ಕೊನೆ ಪಕ್ಷ ಒಂದು ದಿನವಾದರೂ ಮಾಡಿದ್ರೂ ಕೂಡ 1000 ವರ್ಷಗಳ ಕಾಲ ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸಿದಂಥ ಫಲಗಳನ್ನು ನೀವು ಪಡಿಬೋದು ಅಂತ ಹೇಳ್ತಾರೆ. ಇವಾಗ ಈ ಧನುರ್ಮಾಸದ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಯಲ್ಲಿ ಇರ್ತಾನೆ. ಅದೇ ರೀತಿಯಲ್ಲಿ ಸೂರ್ಯ ಈ ತಿಂಗಳು ಧನುರ್ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಈ ತಿಂಗಳನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಹಾಗೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದಕ್ಕೆ 30 ದಿನಗಳು ಬೇಕಾಗತ್ತೆ. ಈ 30 ದಿನಗಳನ್ನು ನಾವು ಧನುರ್ಮಾಸ ಅಂತ ಆಚರಣೆ ಮಾಡ್ತೀವಿ. ಈ ಧನುರ್ಮಾಸ ಮಕರ ಸಂಕ್ರಾಂತಿಗೆ ಕೊನೆಗೊಳ್ಳುತ್ತೆ. ಇನ್ನು ಈ ಮಾಸಕ್ಕೆ ಧನುರ್ಮಾಸ ಅಂತ ಹೆಸರು ಬಂದಿರೋದಕ್ಕೆ ಮತ್ತೊಂದು ಕಾರಣ ಇದೆ. ಅದೇನೆಂದರೆ ಈ ಮಾಸದಲ್ಲಿ ಅತ್ಯಂತ ವಿಪರೀತವಾಗಿ ಚಳಿ ಇರೋದ್ರಿಂದ ನಮ್ಮ ದೇಹ ಚಳಿನ ತಡ್ಕೊಳ್ಳೋಕ್ಕಾಗದೆ ಧನಸ್ಸಿನ ರೀತಿ ಬಗ್ಗಿರುತ್ತಂತೆ. ಹಾಗಾಗಿ ಈ ಮಾಸವನ್ನು ಧನುರ್ಮಾಸ ಅಂತಲೂ ಕೂಡ ಕರೀತಾರೆ ಅಂತ ಹೇಳಲಾಗುತ್ತೆ. ಇನ್ನು ಈ ಧನುರ್ಮಾಸದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮಾಡುವಂತಹ ಪೂಜೆಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳೋದಾದರೆ, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಮುಂಜಾನೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನಾವು ದೇವರಿಗೆ ಸಲ್ಲಿಸುವಂಥ ಪೂಜೆ ಅಥವಾ ಪ್ರಾರ್ಥನೆ ಏನಿದೆ ಅದು ನಮಗೆ ಹೆಚ್ಚಿನ ಪುಣ್ಯವನ್ನು ತಂದುಕೊಡುತ್ತೆ. ಅದು ಯಾಕೆ ಹಂಗೆ ಅಂತ ಕೇಳೋದಾದರೆ, ಈ ಸಮಯದಲ್ಲಿ ಒಬ್ಬ ಭಕ್ತ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಭಗವಂತನಿಗೆ ತುಂಬ ಹತ್ತಿರ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ನಮಗೆ ಹೇಗೆ 24 ಗಂಟೆಗಳಲ್ಲಿ 12 ಗಂಟೆ ಬೆಳಕಾಗಿರುತ್ತೆ, ಹಾಗೆ 12 ಗಂಟೆ ಕತ್ಲಾಗಿರುತ್ತೋ ಅದೇ ರೀತಿ ದೇವರುಗಳಿಗೆ ವರ್ಷದ 6 ತಿಂಗಳು ಕತ್ಲಾಗಿರುತ್ತೆ, ಇನ್ನು 6 ತಿಂಗಳು ಬೆಳಕಾಗಿರುತ್ತೆ. ಹಗಲನ್ನು ಉತ್ತರಾಯಣ, ಹಾಗೆ ರಾತ್ರಿಯನ್ನು ದಕ್ಷಿಣಾಯಣ ಅಂತ ನಾವು ಕರಿತೀವಿ. ಇನ್ನು ಈ ಧನುರ್ಮಾಸ ದೇವರಿಗೆ ರಾತ್ರಿ ಕೊನೆಗೊಳ್ಳುವಂಥ ಕೊನೆಯ ತಿಂಗಳಾಗಿರುತ್ತೆ. ದೇವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸೋದು ಬಹಳನೇ ವಿಶೇಷ ಅಂತ ಹೇಳ್ತಾರೆ. ಇನ್ನು ಈ ಬ್ರಾಹ್ಮಿ ಮುಹೂರ್ತದ ಸಮಯ ಏನು ಅಂತ ಕೇಳೋದಾದರೆ, ಬೆಳಗಿನ ಜಾವ 3:30ಯಿಂದ ಬೆಳಗಿನ ಜಾವ 5:30ವರೆಗೂ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿನ ಸಮಯ. ಇನ್ನು ಈ ಸಮಯದಲ್ಲಿ ಯಾವ ರೀತಿ ನಾವು ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅಂತ ಹೇಳೋದಾದರೆ, ಸೂರ್ಯೋದಯಕ್ಕೂ ಮೊದಲೇ ನಾವು ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಸ್ನಾನವನ್ನು ಮಾಡ್ಕೊಂಡು ಬಂದು ಸ್ವಚ್ಛ ಮನಸ್ಸಿನಿಂದ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಾವು ವಿಷ್ಣುವಿನ ಪೂಜೆಯನ್ನು ಮಾಡೋದ್ರಿಂದ ಈ ಮಾಸದಲ್ಲಿ ಹುಗ್ಗಿಯನ್ನು ಅಂದರೆ ಸಿಹಿ ಅಥವಾ ಖಾರದ ಪೊಂಗಲನ್ನು ದೇವರಿಗೆ ನೈವೇದ್ಯವನ್ನಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ನೀವು 1 ತಿಂಗಳು ಪೂರ್ತಿಯಾಗಿ ಧನುರ್ಮಾಸದ ಪೂಜೆಯನ್ನು ಮಾಡೋದಕ್ಕಾಗದೇ ಇದ್ರೂ ಸಹ ಕೇವಲ ಧನುರ್ಮಾಸದಲ್ಲಿ 1 ದಿನ ಪೂಜೆ ಮಾಡಿದ್ರೂ ಕೂಡ ನಿಮಗೆ ಪೂಜೆಯ ಫಲ ಅನ್ನೋದು ಸಿಗತ್ತೆ. ಹಾಗೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿದ್ರೂ ಕೂಡ ನಿಮಗೆ ವಿಶೇಷ ಫಲಗಳು ಪ್ರಾಪ್ತಿಯಾಗತ್ತೆ. ಜೊತೆಗೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಶನಿ ಮಹಾತ್ಮನ ಪೂಜೆಯನ್ನು ಮಾಡಿದ್ರೂ ಕೂಡ ಬಹಳ ವಿಶೇಷ ಅಂತ ಹೇಳ್ತಾರೆ. ಇನ್ನು ಈ ಮಾಸದಲ್ಲಿ ಕೇವಲ ಪೂಜೆ ಮಾತ್ರ ಅಲ್ಲದೆ ವಿಷ್ಣುವಿನ ಪಾರಾಯಣ ಮಾಡೋದು ತುಂಬಾ ಒಳ್ಳೆಯದು. ವಿಷ್ಣುವಿನ ಶ್ಲೋಕಗಳನ್ನು ಹಾಗೆ ಸಹಸ್ರನಾಮಗಳನ್ನು ಪಠಿಸುವಂಥದ್ದು, ಅಥವಾ ಬಡವರಿಗೆ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡುವಂಥದ್ದು, ಹಾಗೆ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುವಂಥದ್ದು ಬಹಳನೇ ವಿಶೇಷ ಅಂತ ಹೇಳ್ತಾರೆ.
ಇನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವಂಥ ವ್ರತಗಳು ಯಾವ್ದ್ಯಾವುದು ಅಂತ ಕೇಳಿದ್ರೆ, ಮೊದಲನೇದು ಕಾತ್ಯಾಯಿನಿ ವ್ರತವನ್ನು ಮಾಡ್ಬೋದು, ಹಾಗೆ ಧನುರ್ಮಾಸದ ವ್ರತವನ್ನು ಮಾಡ್ಬೋದು. ಈ ಧನುರ್ಮಾಸದ ವ್ರತವನ್ನು ಮದುವೆ ಆಗಿರೋರು ಹಾಗೆ ಮದುವೆ ಆಗದೇ ಇರೋರು ಕೂಡ ಮಾಡ್ಬೋದಾಗಿದೆ. ಮದುವೆ ಆಗದೇ ಇರೋರು ಒಳ್ಳೆಯ ವರ ಅಥವಾ ವಧು ಸಿಗಲಿ ಅಂತ ಮಾಡಿದ್ರೆ, ಮದುವೆ ಆಗಿರೋವಂಥವ್ರು ಸಂತಾನ ಭಾಗ್ಯ ಕರುಣಿಸ್ಲಿ ಅಂತ ಈ ಪೂಜೆಯನ್ನು ಮಾಡ್ತಾರೆ. ಇನ್ನು ಈ ಧನುರ್ಮಾಸವನ್ನು ಕೇವಲ ದೇವರ ಪೂಜೆಗೆ ಅಂತ ಮೀಸಲಿಟ್ಟಿರೋದ್ರಿಂದ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಹಾಗಂತ ಹೇಳಿ ಈ ಮಾಸ ಕೆಟ್ಟದ್ದು ಅಂತ ಏನೂ ಅಲ್ಲ. ತುಂಬ ಜನ ತಪ್ಪು ತಿಳುವಳಿಕೆಯಿಂದ ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯ ಮಹತ್ವವೇನು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಮುಂಬರುವಂಥ ವಿಡಿಯೋಗಳಲ್ಲಿ ನೀವು ದೇವಸ್ಥಾನಕ್ಕೆ ಅಥವಾ ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಆಗದೇ ಇದ್ದರೆ ಮನೆಯಲ್ಲೇ ಯಾವ ರೀತಿ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.